ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕರಾವಳಿಯ ಖಾಸಗಿ ಬಸ್ನ ಚಾಲಕ ನಿರ್ವಾಹಕರು ಮತ್ತೊಮ್ಮೆ ಮಾನವೀಯತೆ ಮೆರೆದಿದ್ದಾರೆ. ಅಸ್ವಸ್ಥಗೊಂಡಂತಹ ಯುವತಿಗಾಗಿ ಬಸ್ಸನ್ನೇ ಆಸ್ಪತ್ರೆಗೆ ಕೊಂಡೊಯ್ದು ಚಾಲಕ ಹಾಗೂ ನಿರ್ವಾಹಕ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಇಂದು ಬೆಳಗ್ಗೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಶಿರ್ವಾದಿಂದ ಉಡುಪಿಗೆ ನವೀನ್ ಬಸ್ಸಿನಲ್ಲಿ ಹೋಗ್ತಾ ಇದ್ದಂತಹ ಯುವತಿ ಉಡುಪಿಯ ಹಳೆ ತಾಲೂಕು ಕಚೇರಿಗೆ ಬರ್ತಿದ್ದ ಹಾಗೆ ಬಸ್ನಲ್ಲೇ ವಾಂತಿ ಮಾಡಿ ಅಸ್ವಸ್ಥಗೊಂಡಿದ್ದಾಳೆ. ಕೂಡಲೇ ಎಚ್ಚೆತ್ತುಕೊಂಡಂತಹ ನವೀನ್ ಬಸ್ನ ಚಾಲಕ ಶಶಿಕಾಂತ್, ನಿರ್ವಾಹಕ ಸಲೀಂ ಬಸ್ಸನ್ನು ತಕ್ಷಣವೇ TMA ಪೈ ಆಸ್ಪತ್ರೆಗೆ ಕೊಂಡೊಯ್ದು ಬಾಲಕಿಯನ್ನ ದಾಖಲಿಸಿ ಜೊತೆಗೆ ಬಾಲಕಿಯ ಮನೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮನೆಯವರು ಬರುವವರೆಗೂ ಕೂಡ ಯುವತಿಗೆ ಚಿಕಿತ್ಸೆಯನ್ನ ಸಿಬ್ಬಂದಿಗಳು ಕೊಡಿಸಿರುವಂಥದ್ದು. ಕೆಲ ದಿನಗಳ ಹಿಂದೆ ಮಂಗಳೂರಿನಲ್ಲಿ ಇದೇ ರೀತಿಯಾದಂತಹ ಮಾನವೀಯ ಕಾರ್ಯ ನಡೆದಿತ್ತು. ಇದೀಗ ಉಡುಪಿಯಲ್ಲೂ ಕೂಡ ಅಂತಹದೇ ಮಾನವೀಯ ಘಟನೆ ನಡೆದಿರುವಂಥದ್ದು. ನವೀನ್ ಬಸ್ ಸಿಬ್ಬಂದಿಗಳ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆಯನ್ನ ವ್ಯಕ್ತವಾಗ್ತಾ ಇದೆ. ನವೀನ್ ಹಾಗೂ ಬಸ್ ಸಿಬ್ಬಂದಿಗಳ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕಣ್ಣು ಹೊಡೆದು ಸನ್ನೆ ಮಾಡಿದ ಯುವಕನಿಗೆ ಮಹಿಳೆಯೊಬ್ಬರು ಚಪ್ಪಲಿಯಲ್ಲಿ ಹೊಡೆದು ಬುದ್ಧಿ ಕಲಿಸಿರುವಂತಹ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಯುವಕನೊಬ್ಬ ಮಹಿಳೆಗೆ ಕಣ್ಣು ಹೊಡೆದು ಸನ್ನೆ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಕುಪಿತಳಾದಂತಹ ಮಹಿಳೆ ಯುವಕನಿಗೆ ಸಾರ್ವಜನಿಕವಾಗಿ ಚಪ್ಪಲಿ ಸೇವೆ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ. ನಗರದ ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಇತ್ತೀಚೆಗೆ ಮಹಿಳಾ ಪೀಡಕರ ಹಾವಳಿ ಹೆಚ್ಚಾಗಿದೆ. ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಮದ್ದೂರು ಜನಾಂದೋಲನ ಸಮಾವೇಶಕ್ಕೆ ಮೊದಲು DCM DK ಶಿವಕುಮಾರ್ ಅವರು ಬೈಕ್ ರ್ಯಾಲಿಯಲ್ಲಿ ಆಗಮಿಸಿದರು. ಅವರನ್ನು ಶಾಸಕರಾದಂಥ ಕದಲೂರು ಉದಯ್, MLC ದಿನೇಶ್ ಗೂಳಿಗೌಡ, ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಬೃಹತ್ ಪುಷ್ಪಮಾಲೆಯನ್ನು ಹಾಕಿ ಸ್ವಾಗತ ಮಾಡಿದರು. ಮನೆ ಬಾಗಿಲು ಬಂತು ಅಂತ 9 ಕಡೆ ಮಾಡಿದೆ. MLA ಆಗಿದೆ, 22,000 ಅರ್ಜಿ ಬಂದಿದೆ. ಒಬ್ರಿಗೊಂದು ಸೀಟ್ ಕೊಟ್ಟಿಲ್ಲ, ಒಬ್ರಿಗೊಂದು ಮನೆ ಕೊಡ್ಲಿಲ್ಲ, ಬಗರ್ಗೊಂದು ಸಾಗುವಳಿಗೆ ಮೀಟಿಂಗ್ ಮಾಡಲಿಲ್ಲ, ಒಂದ್ ಸಣ್ಣ ಒಬ್ಬ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಲ್ಲ, ಒಬ್ಬ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಲ್ಲ. ಯಾಕೆ ನೀವು ಹೆಂಗೆ BJP ಅವ್ರದ್ದು ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ದಳ ಇದೆಲ್ಲ ಟೆಂಪ್ರರಿ, ಅವ್ರೇನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ಅದನ್ನ ಮರ್ಜಿ ಮಾಡ್ಬಿಡ್ತೀನಿ, ನಾನು ಅಧಿಕಾರ ಸಿಕ್ಕಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಹೇಳಿದ್ರು. ಯಾಕೆ ನಾವು ಮರ್ಜಿ ಮಾಡಲಿಲ್ಲ? ಮರ್ಜಿ ಮಾಡಿದ್ರೆ ಒಳ್ಳೇದು, ಈ ದೇಶಕ್ಕೂ ಒಳ್ಳೇದು, ಈ ರಾಜ್ಯಕ್ಕೂ ಒಳ್ಳೇದು. ದಯವಿಟ್ಟು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇನ್ನ ಬಹಳ ವಿಚಾರ, ನಾಳೆ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡಬೇಕು ಅಂತ ಆಸೆ ಇದೆ. ನೀವು ಬರ್ಬೇಕು, ಮಂಡ್ಯಕ್ಕೆ ಬರ್ಬೇಕು. ಆ ಮಂಡ್ಯ ಗಂಡು ಭೂಮಿ, ಮದ್ದೂರು ಗಂಡು ಭೂಮಿ, ಕೃಷ್ಣರವ್ರ ನೆನೆಸ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಕೃಷ್ಣರವ್ರನ್ನ ಪಾಪ ಅವ್ರ ಪಾಡವರು ಅವ್ರ ಶಿವ ಅಂತ ಅಂದ್ಬಿಟ್ಟು ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ದಾರೆ. ಸಿಂಗಪೂರ್ ಮಾಡ್ಬಿಡ್ತೀನಿ ಅಂತ ಯೋಗ್ಯತೆ ಇದೆನ್ರಿ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ? ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆನ್ರಿ? ನೀನ್ ನಡೀತಾ ಇರೋ ರೋಡು ಕೃಷ್ಣ ಅವ್ರು ಮಾಡಿದ್ದು. ಇಂತ ಒಂದೇನಾದ್ರು ಮಾಡಿದ್ಯಪ್ಪ, ಏನೋ ಒಂದೇನಾದ್ರು ಮಾಡಿದ್ಯನ್ರಿ? ಇಲ್ಲಿ ಇಂಡಸ್ಟ್ರೀಸ್ ಸೋಮನಹಳ್ಳಿ ಅದೇನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ, ಒಂದು 8,000 ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರು ಹೋಗಿ. ನೀನು ಮಾಡಿಸು. ಈಗ ಮಂತ್ರಿ ಆಗಿದ್ಯಲ್ಲ, ಇಂಡಸ್ಟ್ರೀಸ್ ಮಿನಿಸ್ಟ್ರು. ಚಂದ್ರಸ್ವಾಮಿಗೆ ಹೇಳ್ತೀನಿ, ನೀನ್ ಗೆಲ್ಬೇಕು, ಸಪೋರ್ಟ್ ಮಾಡು ಅಂತ. ನಾನು ಸಿದ್ದರಾಮಯ್ಯವ್ರು ಹೇಳ್ತೀವಿ, ಸಪೋರ್ಟ್ ಮಾಡ್ತೀವಿ, ಮಾಡಪ್ಪ. ಮಂಡ್ಯಕ್ಕೆ ಓಟ್ ಕೊಟ್ಟವರಲ್ಲ, ಖಾಲಿ ಮಾತಾಡ್ಬೇಡ, ಬುಡುಬುಡಿಕೆ ಬೇಡ ನಿಂದು. ಬುಡುಬುಡಿಕೆ ಖಾಲಿ. ನಮ್ಮ ಹಳ್ಳಿ ಕಡೆಗೆ ಅವ್ರು ಮಾತು ಹೇಳ್ತಾರೆ, ನಂದೇ ಬೆಳಗು ಪೂಜಾರಿ ಅಂತ ಬರೀ ಖಾಲಿ ಮಡ್ಕೆ ಇಟ್ಕೊಂಡು, ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾಮಾ ಆಡ್ಕೊಂಡು ಅದೆಲ್ಲ ಬಿಟ್ಬಿಡು. ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ, ಇಲ್ಲಿ ನಡೆಯೋದಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಈ ಆಂದೋಲನ ಈ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬಂದಿಲ್ಲ. ಒಬ್ಬ ಹಿಂದುಳಿ ವರ್ಗದ ನಾಯಕ ಬರ್ಕೊಂಡ್ರೆ ಮೀಡಿಯಾರು ಸರಿಯಾಗಿ ರೆಕಾರ್ಡ್ ಮಾಡ್ತಾರೆ. ಒಬ್ಬ ಹಿಂದುಳಿ ವರ್ಗದ ನಾಯಕ 2ನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ನಿಮ್ಗೆ ಸಹಿಸಕ್ ಆಗ್ತಾ ಇಲ್ಲ. ಅವರ ಮುಖಂಡತ್ವದಲ್ಲಿ
ಅಬ್ಸಲ್ಯೂಟ್ ಮೆಜಾರಿಟಿ 136 ಸೀಟ್ ಬಂದು ಆಗ್ತಾ ಇದೆ. ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಂಗೆ ನಿಮ್ ಕೈಲಿ ಸಹಿಸ್ಕೊಳಕ್ಕಾಗದೆ ನಮ್ಗಿನ್ ಚಾನ್ಸ್ ಸಿಗ್ಲಿಲ್ಲ ಅಂತ ಹೇಳಿ ಈ ಅಕ್ಬರ್ ಬೀರ್ಬಲ್ಗೂ ಒಂದು ಸಂಭಾಷಣೆ ಇರ್ತದೆ. ಏನಪ್ಪಾ ಅಂದ್ರೆ ಸತ್ಯಕ್ಕೂ ಸುಳ್ಳಿಗೆ ಎಷ್ಟೇ ಅಂತರ ಅಂತ. ಅವನು ಆಗ ಅಕ್ಬರ್ ಬೀರ್ಬಲ್ ಕೇಳ್ತಾನೆ, ಎಲ್ಲಾರು ಕೇಳ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೇಳು ಅಂತ. ಹೆಂಗೆ ಅಂತ ಅಂದ್ರೆ 4 ಬೇಳು ಹೆಂಗಪ್ಪ ಅಂತಂದ್ರೆ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು, ಈ ಕಣ್ಣಲ್ಲಿ ಕೇಳೋದೆಲ್ಲ ಸತ್ಯ ಅಂತ. ಹಂಗೆ ಅವ್ರದ್ದು ಹೆಂಗಪ್ಪ ಆಗಿದೆ ಅಂತಂದ್ರೆ ಅವರು ಒಂದ್ಸತಿ ಮಂತ್ರಿಮಂಡಲದಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ. ಎಲ್ಲರೂ ಯಾವಾಗಲೂ ಈ ಮಂತ್ರಿನೇ ಬೀರ್ಬಲ್ನೇ ಕರೀತಾನಲ್ಲಪ್ಪ ಅಕ್ಬರ್ ಅಂತ ಎಲ್ಲ ಮಂತ್ರಿಗಳೆಲ್ಲ ಕಾಲ್ ಬಿಟ್ಬಿಡ್ತಾರೆ. ಕೇಳ್ತಾನೆ, ಏನಯ್ಯ ಯಾಕೆ ಬುದ್ಧಿವಂತ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಹೇಳ್ತೀಯ? ಹೌದು ಸ್ವಾಮಿ, ನೀವು ಒಂದು ಪ್ರಶ್ನೆ ಕೇಳಿ ಅಂತ ಕೇಳಿ. ಅದಕ್ಕೆ ಅವ್ನು ಪ್ರಶ್ನೆ ಕೇಳ್ತಾನೆ, ನೀನ್ ಯಾಕೆ ಅಂತ ಅಂದ್ರೆ ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು? ಅಕ್ಬರ್ ಎಲ್ಲರಿಗೂ ಮಂತ್ರಿಗಳು. ಅವ್ರು ಯಾರು ಉತ್ತರ ಕೊಡುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾರೆ. ಅದಕ್ಕೆ ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನವನ್ನು ಕೊಟ್ರಿ, ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ ಅಂತ. ಅದಕ್ಕೆ ಸರಿ ಕಣಯ್ಯ, ನಾನು ಮಹಾದಾನಿ, ನಾನು ಕೂದಲೆಲ್ಲ ಕೊಟ್ಟದ್ದು, ನಿನ್ ಕೈಯಲ್ಲಿ ಕೂದಲಿಲ್ವಲ್ಲ. ಮುಡಾ ಹಾಗೂ ವಾಲ್ಮೀಕಿ ನಿಗಮದಲ್ಲಿನ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಯ ವೇಳೆ ಬಿಜೆಪಿ ಕಾರ್ಯಕರ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಬೆಂಗಳೂರಿನ ಬಸವನಗುಡಿಯ ಬಿಜೆಪಿ ಕಾರ್ಯಕರ್ತೆ ಗೌರಮ್ಮ ಸಾವನ್ನಪ್ಪಿರುವಂಥದ್ದು. ಚನ್ನಪಟ್ಟಣದಲ್ಲಿ ಪಾದಯಾತ್ರೆಯನ್ನ ಮಾಡುತ್ತಿರುವಂತಹ ವೇಳೆ ಗೌರಮ್ಮ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಗೌರಮ್ಮ ಕುಸಿದು ಬೀಳ್ತಾ ಇದ್ದ ಹಾಗೆ ಅವರನ್ನ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಆಕೆ ಸಾವನ್ನಪ್ಪಿದ್ರು. ಆಸ್ಪತ್ರೆಗೆ ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಕಾರ್ಯಕರ್ತೆಯ ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.